ನೀವೆಲ್ಲರೂ ಬೈಕ್ ರಿವ್ಯೂಸ್ ನೋಡಿದ್ರಾ? ಜಾಸ್ತಿಯಾಗಿ ನಾವು ಮಾತಾಡೋದೇನು ಇಂಜಿನ್ ಬಗ್ಗೆ, ಸ್ಪೆಕ್ ಬಗ್ಗೆ, ಫೀಚರ್ ಬಗ್ಗೆ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ. ಬಟ್ ಇವತ್ತು ನಾವು ಎಕ್ಸಾಕ್ಟಾಗಿ ರಿವ್ಯೂ ಮಾಡ್ತಾಯಿಲ್ಲ. ಬಟ್ ಓಡಿಸಿದಾಗ ಒಂದು ಮೇಜರ್ ಫ್ಯಾಕ್ಟರ್ ಬರೋದು ಕಾನ್ಫಿಡೆನ್ಸ್. ಅದ್ರ ಬಗ್ಗೆ ಮಾತಾಡ್ತೀವಿ. ಯಾಕೆಂದರೆ ನಾನು ಲಾಂಗೆಸ್ಟ್ ಪೀರಿಯಡ್ ಆಫ್ ಟೈಮ್ ನಾನು ಬರೀ ಸ್ಕೂಟರ್ಸೇ ಓಡಿಸಿದ್ದೀನಿ. ಬಟ್ ಇವತ್ತು ಬೈಕ್ ಓಡಿಸ್ತಾ ಇದ್ದೀನಿ. ನೀವು ರೋಡ್ ಮೇಲಿದ್ದಾಗ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾನು ಸ್ಕೂಟರ್ ಓಡಿಸ್ತಾ ಇರುವಾಗ ನನಗೆ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಗ್ತಿದ್ದಿತ್ತು. ಯಾಕೆಂದರೆ ಅದು ನಂಗೆ ಕಂಫರ್ಟೇಬಲ್, ಪ್ಲಸ್ ನನಗೆ ಫ್ಲ್ಯಾಟ್ ಫುಡ್ ಇಡ್ಬೋದು. ಬೈಕ್ ನಾನು ಯಾಕೆ ಪ್ರಿಫರ್ ಮಾಡ್ತಿರಲಿಲ್ಲ ಅಂದರೆ ನನಗೆ ಫ್ಲ್ಯಾಟ್ ಫುಡ್ ಇಡೋಕ್ಕಾಗಲ್ಲ, ನಾನು ಟೋಸಲ್ಲಿ ಇರಬೇಕಾಗಿತ್ತು. ಅದೊಂದು ಪ್ರಾಬ್ಲಮ್ ಆಗ್ತಿದ್ದಿತ್ತು. ಆವಾಗ ಏನಾಗುತ್ತೆ, ನೀವು ಓಡಿಸುವಾಗ ಎವ್ರಿ ಯೂ ಟರ್ನ್, ಎವ್ರಿ ಬ್ರೇಕರ್ ಮತ್ತು ಎವ್ರಿ ಸಿಗ್ನಲ್ ಒಂದು ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ತುಂಬ ಸ್ಟ್ರೆಸ್ಫುಲ್ ಫೀಲ್ ಆಗ್ತೀನಿ, ಎಂಗ್ಸೈಟಿ ಬರುತ್ತೆ. ಅದಕ್ಕೋಸ್ಕರ ನಾನು ಬೈಕನ್ನು ಆಫ್ ಮಾಡ್ತಿರಲಿಲ್ಲ. ಬಟ್ ಒಂದು ಥಾಟ್ ಬಂತು, ಇನ್ ಕೇಸ್ ನಾನು ಇಲ್ಲಿಂದ ಊರಿಗೆ ಹೋಗಬೇಕು, ಲಾಂಗ್ ಜರ್ನಿಗೆ ಹೋಗಬೇಕು, ನಾನು ಅದು ಸ್ಕೂಟ್ರಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ. ಒಂದಿನಾದರೂ ನನ್ನ ಬೈಕ್ ಓಡಿಸಲೇಬೇಕು. ಆವಾಗ ನಂಗೆ ಥಾಟ್ ಬಂತು, ನಾನು ಬೈಕ್ ಓಡಿಸಿದ್ರೆ ಯಾವ್ದು ಓಡಿಸ್ಬೇಕಪ್ಪ ಅಂತ. ಒಂದು ಬಿಗಿನರ್ ಯಾವ ಗಾಡಿನ ಓಡಿಸ್ತಾರೆ? ಒಂದು 125cc. ಅದಕ್ಕೋಸ್ಕರ ಒಂದು ಪರ್ಫೆಕ್ಟ್ ಗಾಡಿಯನ್ನು ತಂದಿದ್ದೀನಿ. ಇದು ಹೊಂಡಾ ಅವರ CB ಹಾರ್ನೆಟ್ 125. ಯೂಶ್ವಲಿ 125cc ಬೈಕ್ಸ್ ಆರ್ ಮೆಂಟ್ ಟು ಬಿ ಪ್ರೊಡಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್. ಮತ್ತು ಈ ಸೆಗ್ಮೆಂಟಲ್ಲಿ ಜಾಸ್ತಿ ಕಸ್ಟಮರ್ಸ್ ಏನು ನೋಡ್ತಾರೆ ಅಂದರೆ ಮೈಲೇಜು. ಅವ್ರಿಗೆ ಡಿಸೈನ್ ಬಗ್ಗೆ ಅಂತೂ ಜಾಸ್ತಿ ಗಮನ ಕೊಡಲ್ಲ. ಬಟ್ ಹೊಂಡಾ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಗಾಡಿಯಲ್ಲಿ ಡಿಸೈನ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ಫ್ರಂಟಲ್ಲಿ ನಿಮಗೆ ಈಗ ಡ್ಯುವೆಲ್ LED ಲೈಟ್ ಸೆಟಪ್ ಸಿಗುತ್ತೆ. ಆಲ್ ಅರೌಂಡ್ ದ ವೆಹಿಕಲ್ ನಿಮಗೆ LED ಸೆಟಪ್ ಸಿಗುತ್ತೆ. ಮತ್ತು ಫ್ರಂಟಲ್ಲಿ ಡ್ಯುವೆಲ್ ಫೋಕ್ ಸಸ್ಪೆನ್ಷನ್ ಸಿಗುತ್ತೆ. ಮತ್ತು ಇದು ಗೋಲ್ಡನ್ ಕಲರಲ್ಲಿ ಕೊಟ್ಟಿದ್ದಾರೆ, ಸ್ಪೋರ್ಟಿಯಾಗಿ ಕಾಣಿಸುತ್ತೆ. ಫ್ರಂಟ್ ನಿಮಗೆ ಸಿಂಗಲ್ ಚಾನಲ್ ABS ಸಿಗುತ್ತೆ. ಅದು ಬಿಟ್ಟು ಶಾರ್ಪ್ ಎಡ್ಜಸ್, ಶಾರ್ಪ್ ಲೈನ್ಸ್ ಜೊತೆ ಸಿಗುತ್ತೆ. ಮತ್ತು ಸೀಟ್ ಕೂಡ ಸ್ಪ್ಲಿಟ್ ಸೀಟಿಂಗ್ ಆಪ್ಷನ್ಸ್ಗಳಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಬೈಕಲ್ಲಿ ಒಂದು ಕೀ ಫೀಚರ್ ಕೊಟ್ಟಿದ್ದಾರೆ. ಇದು ಜಾಸ್ತಿಯಾಗಿ ಸೂಪರ್ ಬೈಕ್ಸಲ್ಲಿ ಬರುತ್ತೆ. ಅದು ಯಾವುದಂದರೆ, ಕೀ ನಿಮಗೆ ಹ್ಯಾಂಡಲ್ ಬಾರ್ ಮೇಲೆ ಪ್ಲೇಸ್ ಆಗಲ್ಲ, ಈಗ ಟ್ಯಾಂಕ್ ಮೇಲೆ ಪ್ಲೇಸ್ ಆಗುತ್ತೆ. ಇದು ಯಾಕೆಂದರೆ ಎಸ್ಥೆಟಿಕ್ಗೋಸ್ಕರ, ಸೇಫ್ಟಿನೂ ಹೆಚ್ಚಾಗುತ್ತೆ, ಕನ್ವೀನಿಯೆಂಟು ಕೂಡ. ನನ್ನಂಥ ಹೈಟ್ ಇರುವವರ ಮೇನ್ ಪ್ರಾಬ್ಲಮ್ ಏನಂದರೆ ಫ್ಲ್ಯಾಟ್ ಫುಟ್ ಇಡೋದು. ಅದು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ಇದರ ಸೀಟ್ ಹೈಟ್ ಬಂದುಬಿಟ್ಟು 727 mm. ಸೊ ಹೈಟ್ ತುಂಬಾ ಜಾಸ್ತಿ. ಸೊ ನಾನು ಹೇಗೆ ಕೂರ್ತೀನಿ, ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ಇದೆ. ನಾನು ಏನು ಮಾಡ್ತೀನಿ ಅಂದರೆ, ಕೂತಾಗ ನಾನು ಒಂದು ಸೈಡ್ ಲೀನ್ ಆಗ್ತೀನಿ. ಆವಾಗ ಆಟೋಮೆಟಿಕ್ಕಾಗಿ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಎಲ್ಲಿ ಬೇಕಾದರೂ ಓಡಿಸ್ಬೋದು ಅನ್ನೋದು ಕಾನ್ಫಿಡೆನ್ಸ್ ಬರುತ್ತೆ. ಇನ್ನೊಂದು ಏನಂದರೆ, ಈ ಗಾಡಿಯ ಟೋಟಲ್ ವೆಯ್ಟ್ 124 kgs. ಸೊ ಮನೂವರ್ ಮಾಡೋಕ್ಕೆ ಈಸಿ ಆಗುತ್ತೆ, ಓಡಿಸೋಕ್ಕೂ ಸ್ವಲ್ಪ ಆರಾಮಾಗುತ್ತೆ. ಒಂದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಬೂಸ್ಟ್ ಆಗುತ್ತೆ. ಈಗ ಈ ಗಾಡಿಯ ಸ್ಪೆಕ್ ಬಗ್ಗೆ ಮಾತಾಡೋಣ. ಇದರಲ್ಲಿ ನಮಗೆ 124cc ಸಿಂಗಲ್ ಸಿಲಿಂಡರ್ ಎಂಜಿನ್ ಸಿಗುತ್ತೆ, ವಿಚ್ ಪ್ರೊಡ್ಯೂಸಸ್ 11 PS ಆಫ್ ಪವರ್ ಮತ್ತು 11.2 Nm ಆಫ್ ಟಾರ್ಕ್. ಮತ್ತು ಇದರಲ್ಲಿ ನಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ. ಈಗ ಮೇನ್ ಕ್ವಶನ್ ಬರೋದು ಮೈಲೇಜ್. ನಾನು ಆವಾಗ ಮೈಲೇಜ್ ಬಗ್ಗೆ ತುಂಬ ಹೈಪ್ ಮಾಡಿದ್ದೀನಿ. ಮೈಲೇಜು ಇವ್ರು ಹೇಳೋ ಪ್ರಕಾರ 60 to 65 km ಆಫ್ ಮೈಲೇಜ್ ಸಿಗುತ್ತೆ ಅಂತ. ಬಟ್ ರಿಯಲ್ ವರ್ಲ್ಡ್ ಸಿನಾರಿಯೋಗೆ ಬರೋಣ. ನಮಗೆ ಅಂದಾಜಾಗಿ 50 to 55, ಅಂದರೆ 50 ಅಂತೂ ಪಕ್ಕಾ ಸಿಗುತ್ತೆ. ಈಗ ಡೈಲಿ ಕಮ್ಯೂಟ್ ಯಾರು ಮಾಡ್ತಾರೆ ಲಾಂಗ್ ಡಿಸ್ಟೆನ್ಸ್ಗೆ, ಅವರಿಗಂತೂ ಇದು ತುಂಬ ಹೆಲ್ಪ್ಫುಲ್. ಆರಾಮಾಗಿ ನೀವು ಲಾಂಗ್ ಡಿಸ್ಟೆನ್ಸ್ ಅಂತೂ ಆರಾಮಾಗಿ ಜರ್ನಿ ಮಾಡ್ಬೋದು. ಈಗ ರೈಡ್ ಬಗ್ಗೆ ಮಾತಾಡೋಕೆ ಬಂದರೆ, ರೈಡ್ ತುಂಬ ಸ್ಮೂತ್ ಮತ್ತು ರಿಫೈನ್ ಆಗಿದೆ. ವೈಬ್ರೇಷನ್ಸ್ ಅಂತೂ ಆಲ್ಮೋಸ್ಟ್ ಇಲ್ಲವೇ ಇಲ್ಲ. 70 to 80 ಸ್ಪೀಡಲ್ಲಿ ಓಡಿಸಿದಾಗ ಆರಾಮಾಗಿ ಸ್ಮೂತಾಗಿ ಹೋಗುತ್ತೆ. ಗೇರ್ ಶಿಫ್ಟ್ಸು ಕೂಡ ಆರಾಮಾಗಿದೆ. 60 to 80 ಒಂದು ಒಳ್ಳೆ ಕ್ರೂಸಿಂಗ್ ಸ್ಪೀಡ್ ಅಂತ ಹೇಳ್ಬೋದು. ಮತ್ತು ಇದನ್ನು ನಾನು ಟ್ರಾಫಿಕ್ ಸಿಚುವೇಷನ್ಸಲ್ಲಿ ಓಡಿಸಿದ್ದೀನಿ. ನಾನು ಮುಂಚೆ ಹೇಳಿದಿರೋ ಹಾಗೆ ಇದು ಒಂದು ಲೈಟ್ ವೆಯ್ಟ್ ಬೈಕ್. ಆರಾಮಾಗಿ ನೀವು ಮನೂವರ್ ಮಾಡ್ಬೋದು, ಟ್ರಾಫಿಕಲ್ಲಿ ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲದೆ. ಇದರ ಓವರಾಲ್ ವೆಯ್ಟ್ 124 kgs ಅಂತ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ಮತ್ತು ಟ್ರಾಫಿಕಲ್ಲಿ ಒಂದು ಸಿನಾರಿಯಲ್ಲಿ ಏನಾಯ್ತು ಅಂದರೆ, ಒಂದು 2-3 ಜನ ನಂಗೆ ಕೇಳ್ತಿದ್ರು ಇದು ಎಲೆಕ್ಟ್ರಿಕ್ ಬೈಕಾ ಅಂತ. ಯಾಕೆಂದರೆ ಆಲ್ಮೋಸ್ಟ್ ನಾಯ್ಸ್ ಇಲ್ಲವೇ ಇಲ್ಲ. ಮತ್ತು ರೋಡಲ್ಲಿ ಇದು ಅಗ್ರೆಸಿವ್ ಆಗೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಇದು ಸೂಪರ್ ಬೈಕ್ ಅಲ್ಲ, ಸೂಪರ್ ಬೈಕ್ ಆಗೋಕ್ಕೂ ಟ್ರೈ ಮಾಡ್ತಿಲ್ಲ. ಬಟ್ ಎಕ್ಸ್ಪೆನ್ಸಿವ್ನೂ ಇಲ್ಲ, ಸ್ಟೈಲಿಶ್ ಆಗಿದೆ. ನೀವು ಇದನ್ನು ಆಫೀಸಿಗೆ, ಕಾಲೇಜಿಗೆ, ಮಾರ್ಕೆಟಿಗೆ ನಾರ್ಮಲ್ ಬೈಕಿಂತ ಏನೋ ಒಂದು ಸ್ಪೆಷಲ್ ಓಡಿಸ್ತಾ ಇದ್ದೀನಿ ಅಂತ ಫೀಲಿಂಗ್ ಬರುತ್ತೆ. ಯಾಕೆಂದರೆ ಒಂದು ಡೈಲಿ ಕಮ್ಯೂಟರ್ ಬೈಕಿಗೆ ಒಂದು ಸ್ವಲ್ಪ ಜಾಸ್ತಿ ಎಲಿಮೆಂಟ್ಸ್ ಆ್ಯಡ್ ಮಾಡಿ ಸ್ವಲ್ಪ ಸ್ಟೈಲಿಶ್ ಮಾಡಿದ್ರೆ ಮಜಾ ಇರುತ್ತಲ್ವ, ಅದೇ ಇದು ಗಾಡಿ. ನನ್ನ ಒಂದು ಸಿಂಪಲ್ ಕ್ವಶನ್ ಇತ್ತು, ಇಷ್ಟು ವರ್ಷ ಸ್ಕೂಟರ್ ಓಡಿಸ್ದವನಿಗೆ ಬೈಕ್ ಓಡ್ಸೋಕ್ಕಾಗತ್ತಾ ಆರಾಮಾಗಿ ಅಂತ. ಮತ್ತು ಈ ಬೈಕು ಆನ್ಸರ್ ಕೊಡ್ತು, ಎಸ್. ಕಂಫರ್ಟೇಬಲ್ ಇದೆಯಾ? ಎಸ್. ಈಸಿಯಾಗಿ ಓಡ್ಸೋಕ್ಕಾಗತ್ತಾ? ಹೌದು. ಮತ್ತು ಕಾನ್ಫಿಡೆನ್ಸ್ ಕೊಡುತ್ತಾ? ಎಸ್. ಲಾಸ್ಟ್ ಒಂದು ಕ್ವಶನ್ನು, ನನ್ನ ಪ್ರೈಸ್ ಬ್ರ್ಯಾಕೆಟಲ್ಲಿದೆಯಾ? ಹೌದು. ಈ ಗಾಡಿ ನಮಗೆ 1.5 lakhs ಒಳಗಡೆ ಸಿಗುತ್ತೆ ಆನ್ ರೋಡ್. ಮತ್ತು ಇನ್ನೇನು ಬೇಕು? ಈ ಗಾಡಿ ಬಗ್ಗೆ
ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಇಂಥ ಇಂಟ್ರೆಸ್ಟಿಂಗ್ ವೀಡಿಯೋಗೋಸ್ಕರ ಫ್ಲೈವೀಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ರಾಲ್ವಿನ್ ಸೈನಿಂಗ್ ಆಫ್. ಬಾಯ್.